ಹರೇ ಕೃಷ್ಣ ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಶ್ರೀಮದ್ ಭಾಗವತಂ 2ನೇ ಸ್ಕಂದ 9ನೇ ಅಧ್ಯಾಯ ಶ್ಲೋಕ 30. ಯಾವ ಸಖಾ ಸಖ್ಯು ಇವ ಈಶತೆ ಕೃತ ಪ್ರಜಾ ವಿಸರ್ಗೆ ವಿಭಜಾಮಿ ಭೋಜನಂ ಅವಿಕ್ಲವಾತೆ ಪರಿಗರ್ಮಣಿ ಸ್ಥಿತ ಮಾಮೇ ಸಮ್ಮುನ್ನದ ಮದ ಅಜ ಮಾನಿನ. ಅನುವಾದ: ಅಜಾತನಾದ ಏನನ್ನ ಸ್ವಾಮಿಯೇ, ಮಿತ್ರರು ಮಾಡುವಂತೆ ನೀನು ನನಗೆ ಅಸ್ತಲಾಘವವನ್ನಿತ್ತೆ. ಸಮಾನ ಸ್ಕಂದರಂತೆ ನಾನು ನಾನಾ ಬಗೆಯ ಜೀವಿಗಳ ಸೃಷ್ಟಿಯಲ್ಲಿ ನಿರತನಾಗಿರುತ್ತೇನೆ ಮತ್ತು ನಿನ್ನ ಸೇವೆಯಲ್ಲಿ ನಿರತನಾಗಿರುತ್ತೆ. ನನ್ನಲ್ಲಿ ಚಿತ್ತಕ್ಷೋಭೆ ಇರುವುದಿಲ್ಲ, ಆದರೆ ಇವೆಲ್ಲವೂ ನಾನೇ ಪರಂಪ್ರಭು ಎಂಬ ಅಹಂಕಾರ ನನ್ನಲ್ಲಿ ಮೂಡಿಸದಿರಲಿ ಎಂದು ಪ್ರಾರ್ಥಿಸುತ್ತೇನೆ. ಎಂತ ಹೇಳ್ತಿದ್ದಾನೆ ಇಲ್ಲಿ? ಅಜಾತ, ಅಜಾತನ ಅನುಭವ. ಯಾರು? ಬ್ರಹ್ಮ ಹೇಳುವಂಥದ್ದು ಕೃಷ್ಣನಿಗೆ, ನೀನು ಅಜಾತ, ನೀನು ನನ್ನನ್ನು ಮಿತ್ರ ಅಂದ್ರೆ ಮಿತ್ರ, ನನಗೆ ಸಮಾನವಾಗಿ ಇದು ಕೊಟ್ಟಿದ್ಯಾ ನೋಡಿ. ಸಮಾನ ಸ್ಕಂದರಂತೆ ಅಸ್ತಲಾಗ. ಅಸ್ತಲಾಗ ಅಂದ್ರೆ ಹ್ಯಾಂಡ್ ಶೇಕ್ ಮಾಡುವಂಥದ್ದು. ನನಗೆ ನೀನು ಸೃಷ್ಟಿಯ ಜವಾಬ್ದಾರಿ ಕೊಟ್ಟಿದ್ಯಾ. ನಾನು ನಾನಾ ಬಗೆಯ ಜೀವಿಗಳ ಸೃಷ್ಟಿಯಲ್ಲಿ ನಿರತನಾಗಿರುತ್ತೆ. ಇದು ನೀನು ನನಗೆ ಸೇವೆ ಕೊಟ್ಟದ್ದು. ನಾನು ಇಂಡಿಪೆಂಡೆಂಟ್ ಅಲ್ಲ, ನಾನು ಡಿಪೆಂಡೆಂಟ್. ನೀನು ಹೇಳಿದ ಕೆಲಸ ನಾನು ಮಾಡುವಂಥದ್ದು. ನನ್ನಲ್ಲಿ ಚಿತ್ತಕ್ಷೋಭೆ ಇರುವುದಿಲ್ಲ. ಆದರೆ ನೋಡಿ, ಇವೆಲ್ಲವೂ ನಾನೇ ಪರಂಪ್ರಭು. ಯಾಕೆಂದ್ರೆ ನಾರ್ಮಲ್ ಜನ ಎಂತ ಎಣಿಸ್ತಾರೆ? ಬ್ರಹ್ಮನೇ ಪರಂಬ್ರಹ್ಮ ಅಂತ ಎಣಿಸುವರು. ಹಾಗಾಗಿ ನಾನೇ ಪರಮ ಅಹಂಕಾರ ನನ್ನಲ್ಲಿ ಮೂಡಿಸಿರಲಿ. ಭಕ್ತರು ಯಾವಾಗಲೂ ಭಕ್ತರ ಇದೆ ಅದು ಪ್ರೇಯರ್. ಅವ್ರು ಹೇಳುವಂತ ಅದೇ ಕಾನ್ಸ್ಟೆಂಟ್ ಆಗಿ ನನಗೆ ಈ ಅಹಂಕಾರ ಬರಬಾರ್ದು. ಅಹಂಕಾರ ಬಂದ್ರೆ ಎಲ್ಲ ಹೋಗ್ತದೆ, ಟೋಟಲ್ ಸ್ಮ್ಯಾಶ್. ಬ್ರಹ್ಮ ಹೇಳುವಂಥದ್ದು ನನಗೆ ನಾನೇ ಮಾಡುವಂಥದ್ದು, ಎಲ್ಲ ಸೃಷ್ಟಿ ಮಾಡುವಂಥದ್ದು, ನನಗೆ ಅಹಂಕಾರ ಬರದಿರಲಿ ಅಂತ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ. ಎಸ್, ಈಗ ಭಾವಾರ್ಥಕ್ಕೆ ಹೋಗುವ. ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಅಭಯ ಶರಣಾರವಿಂದ ಭಕ್ತಿವೇದಾಂತ ಸ್ವಾಮಿ ಶೀಲ ಪ್ರಭುಪಾದ್ ಕಿ ಜೈ. ಬ್ರಹ್ಮದೇವನು ಖಚಿತವಾಗಿ ಭಗವಂತನೊಂದಿಗೆ ಸ್ನೇಹ ಭಾವ ಸಂಬಂಧವುಳ್ಳವನು, ಫ್ರೆಂಡ್ಶಿಪ್. ಪ್ರತಿ ಜೀವಿಯು ಶಾಶ್ವತವಾಗಿ ದೇವೋತ್ತಮ ಪುರುಷನ ಶಾಂತ, ದಾಸ್ಯ, ಸತ್ಯ, ವಾತ್ಸಲ್ಯ ಮತ್ತು ಮಾಧುರ್ಯ ಎಂಬ 5 ಬಗೆಯ ದಿವ್ಯ ರಸಗಳೊಂದಿಗೆ ಸಂಬಂಧವುಳ್ಳವನು. ಇದು 5 ರಸ. ಫಸ್ಟ್ ಶಾಂತ, ಮತ್ತೆ ದಾಸ್ಯ ಅಂದ್ರೆ ದಾಸ್ಯನ ಸೇವಕ, ಮತ್ತೆ ಸಖ್ಯ ಅಂದ್ರೆ ಫ್ರೆಂಡ್, ವಾತ್ಸಲ್ಯ ಅಂದ್ರೆ ಈ ತಾಯಿಯ ಅಂದ್ರೆ ಯಶೋದೆ ನಂದ ಮಹಾರಾಜ್, ಮಾಧುರ್ಯ ಅಂದ್ರೆ ಗೋಪೀಸ್ ಮತ್ತೆ ರಾಧಾರಾಣಿ. ಹಾಗಾಗಿ ಇದು 5 ರಸ. 5 ರಸದಲ್ಲಿ ನಾವು ಭಗವಂತನೊಟ್ಟಿಗೆ ನಾವು ಇರುವಂಥದ್ದು. ನಿಜವಾಗಿ ನಮ್ದು ಸಂಬಂಧ ಆಕ್ಚುಲಿ ಈಗ ಸಂಬಂಧ ಕಳೆದು ಹೋಗಿದೆ ಅಷ್ಟೇ. ಆದ್ರೆ ಈಗ ನಾವೆಂತಂದ್ರೆ ಈ ಸಖ್ಯ ಕೂಡ ಅಲ್ಲ, ವಾತ್ಸಲ್ಯ ಕೂಡ ಅಲ್ಲ, ಮಾಧುರ್ಯ ಕೂಡ ಇದು ಹೈಯೆಸ್ಟ್. ಅಂದ್ರೆ ಯಾರು ಪ್ಯೂರ್ ಡಿವೋಟಿ ಅವರು ಇದರಲ್ಲಿ ಹೋಗ್ಲಿಕ್ಕೆ ಆಗ್ತದೆ. ನಾವೀಗ ಈ ದಾಸ್ಯ ಸೇವಕ. ಶಾಂತ ಅಂದ್ರೆ ಈ ಪ್ರಾಣಿಗಳು, ಯಾವುದು ನವಿಲು, ಗಿಳಿ, ಹಸು, ಇದೆಲ್ಲ ಶಾಂತ ರಸದಲ್ಲಿ ಕೃಷ್ಣನಿಗೆ ಸೇವೆ ಮಾಡ್ತಾನೆ. ಹೇಗೆಂದರೆ ಬ್ರಹ್ಮ ಹೇಳುವಂಥದ್ದು, ಬ್ರಹ್ಮ ಹೇಳುವಂಥ ವೃಂದಾವನದಲ್ಲಿ ಎಲ್ಲ ಪ್ರಾಣಿಗಳು ಒಟ್ಟಿಗೆ ಇರ್ತದೆ. ಈ ಆನೆ, ಹುಲಿ, ಸಿಂಹ ಇದೆಲ್ಲ ಒಟ್ಟಿಗೆ ಇರ್ತದೆ. ಹಾಗೆ ಜಿಂಕೆ, ಎಲ್ಲ ಪ್ರಾಣಿಗಳು. ಅಲ್ಲಿ ಬ್ರಹ್ಮ ಹೇಳುವಂಥದ್ದು ಆಲ್ ಫಿರೋಷಿಯಸ್ ಎನಿಮಲ್ಸ್ ಲೂಸ್ ದೇರ್ ಫಿರೋಷಿಯಸ್ ಕ್ವಾಲಿಟಿ. ಇಲ್ಲಿ ವೃಂದಾವನದಲ್ಲಿ ಎಲ್ಲವೂ ಹಾಲು ಕುಡಿಯುವುದಂತೆ. ಯಾಕೆ? ಸೆಂಟ್ರಲ್ಲಿ ಕೃಷ್ಣ, ಅದು ಶಾಂತರಸದಲ್ಲಿ. ಶಾಂತರಸದಲ್ಲಿ ಎಲ್ಲ ಪ್ರಾಣಿಗಳು ಅಲ್ಲಿ ವೃಂದಾವನದಲ್ಲಿ ಭಗವಂತನ ಸೇವೆ ಮಾಡ್ತಾ ಉಂಟು. ಅದು ಶಾಂತ. ಹಾಗಾಗಿ ಇಲ್ಲಿ 5 ರಸ. ನಾವು ಈ ರಸಕ್ಕೆ ನಾವು ಸೇವಕರಾಗ್ಲಿಕ್ಕೆ ನಾವೀಗ ಪ್ರಯತ್ನ ಮಾಡಬೇಕು. ಅಂದ್ರೆ ನಮ್ದು ಆ ಸಂಬಂಧ ಕಡಿದು ಹೋಗಿದೆ, ಕಟ್ಟಾಗಿದೆ. ಸಂಬಂಧವನ್ನು ವಾಪಸ್ ನಾವು ಮರುಜೀವಿಸಬೇಕು.
ವಾಪಸ್ ನಾವು ಅದನ್ನು ಕನೆಕ್ಟ್ ಮಾಡಬೇಕು. ನಾವು ಈಗಾಗಲೇ ದೇವೋತ್ತಮ ಪುರುಷನ ಸಂಬಂಧಿಸಿದ ಈ 5 ರಸಗಳ ಬಗ್ಗೆ ಚರ್ಚಿಸಿದ್ದೇವೆ. ದೇವೋತ್ತಮ ಪುರುಷನೊಂದಿಗೆ ದಿವ್ಯ ಸಖ್ಯ ಭಾವ ಸಂಬಂಧ ಹೊಂದಿದ್ದಾನೆ. ಸಖ್ಯ ಭಾವ, ಫ್ರೆಂಡ್ಶಿಪ್ ಎಂದು ಇಲ್ಲಿ ಸ್ಪಷ್ಟವಾಗಿ ಚಿತ್ರಿಸಲಾಗಿದೆ. ಪರಿಶುದ್ಧ ಭಕ್ತನು ವಾತ್ಸಲ್ಯ ರಸವು ಸೇರಿದಂತೆ ಭಗವಂತನ ಯಾವುದೇ ದಿವ್ಯ ರಸದೊಂದಿಗೆ ಸಂಬಂಧ ಹೊಂದಿರಬಹುದು, ಯಾವುದೇ ಇರಬಹುದು ಶುದ್ಧ ಭಕ್ತ. ಆದರೆ ಭಗವದ್ ಭಕ್ತನು ಸದಾಕಾಲ ದಿವ್ಯ ಸೇವಕನು ಅಷ್ಟೇ, ಯಾರೊಬ್ಬರು ಭಗವಂತನಿಗೆ ಸರಿಸಮ ಅಲ್ಲ ಅಥವಾ ದೊಡ್ಡವರಲ್ಲ, ಅದು ಭಗವದ್ಗೀತೆ ನಿರ್ಣಯ ಮಾಡಿ. ಹಾಗಾಗಿ ಈಗ ಹೇಗಂದ್ರೆ ದಾಸ್ಯದಲ್ಲಿ ದಾಸ್ಯ ಉಂಟು, ಸಖ್ಯದಲ್ಲಿ ಸಖ್ಯ ಕೂಡ ಉಂಟು, ದಾಸ್ಯ ಕೂಡ ಉಂಟು. ವಾತ್ಸಲ್ಯದಲ್ಲಿ ದಾಸ್ಯ ಉಂಟು, ಸಖ್ಯ ಉಂಟು, ಮತ್ತೆ ವಾತ್ಸಲ್ಯ ಉಂಟು. ಮಾಧುರ್ಯದಲ್ಲಿ ದಾಸ್ಯ ಉಂಟು, ಸಖ್ಯ ಉಂಟು, ವಾತ್ಸಲ್ಯ ಉಂಟು, ಮಾಧುರ್ಯ ಉಂಟು. ಹಾಗಾಗಿ ದಾಸ್ಯ ರಸ ಎಲ್ಲ ರಸದಲ್ಲಿ ಉಂಟು. ಈಗ ಈ ಮಂಜರೀಸ್, ಸಖೀಸ್ ಮತ್ತೆ ಈ ಗೋಪೀಸ್ ಇವರು ಮಾಧುರ್ಯ ರಸ ಅದು ಕೂಡ ಸೇವೆ ಮಾಡ್ತಾರೆ. ಯಾಕಂದ್ರೆ ಸೇವಾ ಭಾವ ಅದು ಅಂದ್ರೆ ದಾಸ್ಯ ರಸ ಎಲ್ಲದರಲ್ಲಿ ಉಂಟು. ಅದನ್ನೆಲ್ಲಿ ಹೇಳುವಂತ ನೋಡಿ. ಸದಾಕಾಲ ದಿವ್ಯ ಸೇವಕನು ಅಷ್ಟೇ, ಯಾರೊಬ್ಬನೂ ಭಗವಂತನಿಗೆ ಸರಿಸಮ ಅಲ್ಲ ಅಥವಾ ದೊಡ್ಡವರಲ್ಲ, ಅದು ಭಗವದ್ಗೀತೆಯ ನಿರ್ಣಯ. ಬ್ರಹ್ಮದೇವನು ಶಾಶ್ವತವಾಗಿ ಭಗವಂತನೊಂದಿಗೆ ದಿವ್ಯ ಸತ್ಯ ರಸ ಸಂಬಂಧ ಹೊಂದಿದ ಸತ್ಯ. ಈಗ ಅರ್ಜುನ ಭಗವಂತನ ಸತ್ಯ, ಸುಧಾಮ, ಉದ್ಧವ, ವಿವಿಧ ದರ್ಜೆಯ ಜೀವಿಗಳ ಸೃಷ್ಟಿ ಕಾರ್ಯದ ಸರ್ವೊಂದು ಪದವಿ ಪಡೆದವು. ಸೃಷ್ಟಿಯ ಅವನಿಗೆ ಜವಾಬ್ದಾರಿ ಸಿಕ್ಕಿದೆ, ಜೀವಿಗಳ ವಿವಿಧ ದರ್ಜೆಯ. ಆದರೂ ತಾನು ಪರಮ ಪ್ರಭುವಲ್ಲ ಅಥವಾ ಪರಮಶಕ್ತನು ಅಲ್ಲ ಎಂಬುದನ್ನು ಅವನು ಮನಪೂರ್ವಕವಾಗಿ ತಿಳಿದನು. ಇದು ಭಕ್ತನ ಲಕ್ಷಣ. ಅವನಿಗೆ ಉನ್ನತ ಮಟ್ಟದ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದಾರೆ, ಅದನ್ನು ಗೊತ್ತುಂಟು. ಇದು ನನಗೆ ಜವಾಬ್ದಾರಿ ಕೊಟ್ಟಿದ್ದ ಅದನ್ನು ಮಾಡುವಂತ ಅಷ್ಟೇ. ಅವನಿಗೆ ಗೊತ್ತುಂಟು ನಾನು ಪರಮಶಕ್ತ ಅಲ್ಲ ಅಂತ ಗೊತ್ತುಂಟು ಅವನಿಗೆ. ಬ್ರಹ್ಮಾಂಡದ ಒಳಗೆ ಅಥವಾ ಹೊರಗೆ ಕೆಲವೊಮ್ಮೆ ಯಾರಾದರೂ ಅತಿ ಬಲಿಷ್ಠವಾದ ವ್ಯಕ್ತಿಯು ಭಗವಂತನಿಗಿಂತ ಹೆಚ್ಚು ಶಕ್ತಿಯನ್ನು ಪ್ರದರ್ಶಿಸಬಹುದು, ಕೆಲವೊಮ್ಮೆ ಇದಾಗಬಹುದು. ಈ ಶಕ್ತಿ ಭಗವಂತನಿಂದ ಅನುಗ್ರಹಿತವಾದ ವಿಭೂತಿ ಮತ್ತು ಇಂಥ ನಿಯೋಜ ಶಕ್ತಿಯುಳ್ಳ ಜೀವಿಯು ಎಂದಿಗೂ ಸ್ವತಂತ್ರನಲ್ಲ ಎಂಬುದನ್ನು ಪರಿಶುದ್ಧ ಭಕ್ತನು ಬಲ್ಲರು. ಈ ಶಕ್ತಿ ಎಲ್ಲಿಂದ ಬರುವಂಥದ್ದು? ಕೃಷ್ಣನಿಂದ. ಶುದ್ಧ ಭಕ್ತನಿಗೆ ಗೊತ್ತಿರ್ತದೆ, ಅದಕ್ಕೆ ಯಾವಾಗಲೂ ನಮ್ರತೆಯಲ್ಲಿ ಇರ್ತಾನೆ. ಹನುಮಂತನು ಹಿಂದೂ ಸಾಗರವನ್ನು ಹಾರಿ ದಾಟಿದನು. ಹನುಮಂತನ ಮಾಡಿದ ಹಿಂದೂ ಸಾಗರವನ್ನು ಹಾರಿ ದಾಟಿದ. ಮತ್ತು ಭಗವಾನ್ ಶ್ರೀರಾಮಚಂದ್ರನು ಸ್ವತಃ ಸೇತುವೆ ಮೇಲೆ ನಡೆದನು. ಸೇತುವೆ ಮಾಡಿ ನಡೆದ, ಇವ ಹಾರಿದ. ಈಗ ಅಂದ ಮಾತ್ರಕ್ಕೆ ಹನುಮಂತನು ಶ್ರೀರಾಮಚಂದ್ರನಿಂದ ಹೆಚ್ಚು ಶಕ್ತಿ ಅಲ್ಲ ಎಂದರ್ಥ. ಇವ ಸೇತುವೆ ಮಾಡಿದ, ಇವನಿಗೆ ಕೂಡ ಹಾರಬಹುದಿತ್ತು. ಯಾರಿಗೆ? ರಾಮಚಂದ್ರನಿಗೆ. ಇದರರ್ಥ ಎಂತ? ರಾಮಚಂದ್ರ ಅವನಿಗೆ ಶಕ್ತಿ ಇಲ್ಲ, ಹನುಮಂತನಿಗೆ ಜಾಸ್ತಿ ಶಕ್ತಿ ಇಲ್ಲ. ಹನುಮಂತ ರಾಮಚಂದ್ರನ ಸೇವಕ. ಕೆಲವೊಮ್ಮೆ ಭಗವಂತ ನನ್ನ ಭಕ್ತನಿಗೆ ಅಸಾಧಾರಣ ಶಕ್ತಿಯನ್ನು ಕೊಡುತ್ತಾನೆ ನೋಡಿ, ಇದನ್ನು ತಿಳಿಬೇಕು. ಶಕ್ತಿ ಕೊಡುವುದು ಯಾರು? ಭಗವಂತ. ರಾಮಚಂದ್ರ ಹನುಮಾನಿಗೆ ಅಷ್ಟು ಶಕ್ತಿ ಕೊಟ್ಟಿದ್ದಾನೆ. ಆದರೆ ಆ ಶಕ್ತಿಯು ದೇವೋತ್ತಮ ಪುರುಷನಾಗಿದ್ದು ಭಕ್ತ ಕೇವಲ ಒಂದು ಸಾಧನ ಮಾತ್ರ ಎಂಬುದು ಭಕ್ತರಿಗೆ ಗೊತ್ತು. ಹನುಮಾನಿಗೆ ಗೊತ್ತುಂಟು ಇದು ರಾಮಚಂದ್ರನ ಶಕ್ತಿ, ಅವು ಕೊಡದೆ ನನಗೆ ಹೋಗ್ಲಿಕ್ಕೆ ಆಗುದಿಲ್ಲ ಅಂತ ಗೊತ್ತುಂಟು ಅವನಿಗೆ. ಭಕ್ತ ಇದನ್ನು ತಿಳಿತಾನೆ ಅಷ್ಟೇ. ಪರಿಶುದ್ಧ ಭಕ್ತನು ಎಂದಿಗೂ ತಾನೇ ದೇವರೊಂದು ಮಿಥ್ಯಾ ಕಲ್ಪನೆಯಲ್ಲಿ ತೊಡಗುವ ಭಕ್ತರಲ್ಲ ಜನರಂತೆ ಗರ್ವದಿಂದ ಬೀಗುವುದಿಲ್ಲ. ಪ್ರಭುದ ಹೇಳ್ತಾರೆ ಕಲಿಯುಗದಲ್ಲಿ ಸಮಸ್ಯೆ ಅಂತ ಅಂದ್ರೆ ಎಂತ ಸಮಸ್ಯೆ? ಏಕೆ ಪ್ರಭುದ ಹೇಳುವಂಥದ್ದು? ಈ ನಾಸ್ತಿಕ ಆಗ್ಬೋದಂತೆ ದೇವರನ್ನು ನಂಬದವರು, ಆದರೆ ಈ ಮಾಯವಾದಿ, ನಿರಾಕಾರವಾದಿ, ಶೂನ್ಯವಾದಿ ಇವರಲ್ಲ ಅಂತ. ಯಾಕೆ? ದೇವರನ್ನು ನಂಬ್ತೇನೆ ಅಂತ ಹೇಳಿ ತಪ್ಪು ಅದು ದೊಡ್ಡ ಡೇಂಜರಸ್ ಅಂತ. ಅದಕ್ಕೆ ಈ ಈಶೋಪನಿಷತ್ ಶ್ಲೋಕ ಹೇಳುವಂತ ಅಂಧಂ ತಮಃ ಪ್ರವಿಶ್ಯಂತಿ ಸಂಭೂತಿ ವಿವಾಸತೆ. ಹಾಗಾಗಿ ಅವರು ಅಂತ ಹೇಳುವಂಥದ್ದು ಡಾರ್ಕೆಸ್ಟ್ ರೀಜನ್ಗೆ ಹೋಗ್ತಾರಂತೆ. ನರಕ ಅದು ಯಾರು
ನಿರಾಕಾರವಾದಿಗಳು ಮತ್ತೆ ನಿರಾಕಾರವಾದಿಗಳು. ತುಂಬಾ ಡಾರ್ಕೆಸ್ಟ್ ರೀಜನ್. ಯಾಕೆಂದ್ರೆ ದೇವರ ಬಗ್ಗೆ ತಪ್ಪು ಹೇಳುವಂಥದ್ದು, ಇದು ಸಮಸ್ಯೆ ಪ್ರಭು ಹೇಳುವಂಥದ್ದು. ನಾಸ್ತಿಕ, ದೇವರನ್ನು ನಂಬದವ ಎಷ್ಟೋ ಬೆಟರ್ ಅಂತ ಇವನಿಗಿಂತ. ಈಗ ನಮ್ಗೆ ಎಂತ ಆಗ್ತದೆ ಕೆಲವೊಮ್ಮೆ, ಈಗ ನನಗೆ ಕೂಡ ಸ್ಟಾರ್ಟಿಂಗ್ ಎಲ್ಲರ ಪುಸ್ತಕ ತಂದು ಹೋಗುವಾಗ ಕೆಲವರೆಲ್ಲ ಬರ್ತಾರೆ, ಒಂದು 100ರಲ್ಲಿ ಒಂದು 15 ಜನ ಬರ್ತಾರೆ, ಅದರಲ್ಲಿ ಒಂದು 3 ಇನ್ನೋಸೆಂಟ್. ನನ್ನ ಸ್ಟ್ರಾಟಜಿಕ್ಸ್ ಹೇಗೆಂದ್ರೆ ನನ್ನ ಕ್ಯಾಲ್ಕುಲೇಷನ್ ಪ್ರಕಾರ 85 ಜನ ಬರುವುದೇ ಅಲ್ಲ, ಅದರಲ್ಲಿ 3 ತುಂಬಾ ಇನ್ನೋಸೆಂಟ್, ಅವರಿಗೆ ಎಂತ ಗೊತ್ತಿಲ್ಲ, ಈ ಮಾಯಾವಾದಿ ಕೂಡ ಯಾವುದು ಗೊತ್ತಿಲ್ಲ, ಈ ಭಕ್ತಿದು ಎಂತ ಗೊತ್ತಿಲ್ಲ, ಅವರನ್ನು ನಾವು ಪ್ರೀಚ್ ಮಾಡ್ಬೋದು. ಇನ್ನು 12 ಮಂದಿ ಇಂಥವ್ರು, ನಮಗೆ ಫಸ್ಟಿಗೆ ಖುಷಿ ಆಗ್ತದ, ಅವರೆಲ್ಲ ಬರ್ತಾರೆ, ಆದ್ರೆ ಎಲ್ಲ ರಾಂಗ್ ಅವರಿಗೆ ತಿಳುವಳಿಕೆ. ನಾವು ಕೂಡ ವೆಜಿಟೇರಿಯನ್ ಆಗೆಲ್ಲ ಹೇಳ್ತಾರೆ, ಬರ್ತಾರೆ ಹತ್ತಿರ, ಆದ್ರೆ ಫಿಲಾಸಫಿ ರಾಂಗ್. ಅದಕ್ಕೆ ಪ್ರಭು ಹೇಳುವಂಥದ್ದು, ಭಾರತದಲ್ಲಿ ತುಂಬಾ ಕಷ್ಟ ಅಂತೆ, ಅಂದ್ರೆ ಜನರು ಹೆಚ್ಚಿನವರು, ಆಲ್ಮೋಸ್ಟ್ ಹೆಚ್ಚಿನ ಸಂಸ್ಥೆ ಇದೆ ದೇವರಲ್ಲಿ ಒಂದಾಗುವಂಥದ್ದು ಇಚ್ಛೆ. ಎಸ್, ಭಗವಂತ ತನ್ನ ಭಕ್ತನಿಗೆ ಅಸಹನ ಶಕ್ತಿಯನ್ನು ಕೊಡುತ್ತಾನೆ, ಆದರೆ ಆ ಶಕ್ತಿಯು ದೇವರ ಮೂಲಕ್ಕೆ ಭಕ್ತರಿಗೆ ಗೊತ್ತು. ಪರಿಶುದ್ಧ ಭಕ್ತನು ಎಂದಿಗೂ ತಾನೇ ದೇವರನ್ನು ಮಿಥ್ಯಾ ಕಲ್ಪನೆ ತೊಡುವ ಭಕ್ತರಲ್ಲ ಜನರಿಗೆ ಗರ್ವದಿಂದ ಬೀಗುವುದಿಲ್ಲ. ಭಗವಂತನ ಮಾಯಾಶಕ್ತಿಯ ನಿಯಮಗಳಿಂದ ಹೆಜ್ಜೆಗೂ ಒದೆತ ತಿನ್ನುವ ವ್ಯಕ್ತಿಯು ಭಗವಂತನಲ್ಲಿ ಐಕ್ಯ ಹೊಂದುವ ವಿಚಾರ ಮಾಡಬಲ್ಲವನೆಂದು ಆಶ್ಚರ್ಯಕರ. ಅಂದ್ರೆ ದೇವರಲ್ಲಿ ಒಂದಾಗುವಂತ ಇಚ್ಛೆ. ಹೇಗೆಂದ್ರೆ ಅವರವರು ಒಬ್ಬರೊಬ್ಬರು ಹೇಳುವ ಮಾಯಾವತಿಗಳು, ನಾರಾಯಣ ನಾರಾಯಣ, ನೀನು ನಾರಾಯಣ ನಾನು ನಾರಾಯಣ, ನಾವು ಮತ್ತೆ ಒಂದಾಗುವುದು, ದೇವರಲ್ಲಿ ಒಂದಾಗುವುದು. ಯಥೋಮ ತಥೋವತ್, ನೀನು ಕೂಡ ಸರಿ ನಾನು ಕೂಡ ಸರಿ, ನಾವು ದೇವರೇ, ಎಲ್ಲರೂ ಸರಿ, ಈ ರೀತಿ ಹೇಳ್ತಾರೆ. ಹಾಗೆ ಐಕ್ಯ ಒಂದು ವಿಚಾರ ಮಾಡಬಲ್ಲವೆಂದು ಆಶ್ಚರ್ಯಕರ. ಅಂತ ವಿಚಾರವು ಮಾಯಾಶಕ್ತಿಯ ಹಾಕುವ ಕೊನೆಯ ಭಾಷಣ, ಮಾಯೆಯ ಕೊನೆಯ ಭಾಷಣ. ಸಂಪತ್ತು ಮತ್ತು ಅಧಿಕಾರಗಳ ಕ್ರೋಢೀಕರಣದಿಂದ ಐಕ್ಯ ಪ್ರಪಂಚದ ಒಡೆಯನಾಗ ಬಯಸುವುದು ಮೊದಲ ಮಾಯೆ. ಆ ಪ್ರಯತ್ನದಲ್ಲಿ ವಿಫಲನಾದಾಗ ವ್ಯಕ್ತಿ ಭಗವಂತನಲ್ಲಿ ಒಂದಾಗ ಬಯಸುತ್ತಾನೆ. ಇದು ಮಾಯೆ. ಹಾಗಾಗಿ ಅವರಿಗೆಲ್ಲ ದೇವರಲ್ಲಿ ಒಂದಾಗಲಿ ಇಚ್ಛೆ. ಹೀಗೆ ಐಕ್ಯ ಪ್ರಪಂಚದಲ್ಲಿ ಅತ್ಯಂತ ಬಲಿಷ್ಠನಾಗುವುದು ಹಾಗೂ ಭಗವಂತನಲ್ಲಿ ಒಂದಾಗ ಬಯಸುವುದು, ಇವೆರಡು ಭಿನ್ನ ಭಿನ್ನ ಮಾಯಾಪಾಶಗಳು, ಎರಡು ಕೂಡ ಮಾಯೆ. ಅಲ್ಲಿ ಅತ್ಯಂತ ಬಲಿಷ್ಠ ಆಗುವುದು ಮತ್ತೆ ದೇವರಲ್ಲಿ ಒಂದಾಗುವುದು, ಇದು ಮಾಯಾಪಾಶಗಳು. ಆದರೆ ಭಗವಂತನ ಪರಿಶುದ್ಧ ಭಕ್ತರು ಶರಣಾಗತ ಆತ್ಮದಿಂದ ಅವರು ಮಾಯಾಪಾಶಗಳನ್ನು ಮೀರಿದವರು. ಭಗವಂತನ ಭಕ್ತರು ಮಾಂಸ ಅವ್ಯಾಭಿಚಾರೇಣ ಭಕ್ತಿ ಯೋಗ ಅನುಸೇವತೆ ಸಗುಣ ಸಮಲಿತ್ಯ ಬ್ರಹ್ಮೋಭಯ ಕಲ್ಪತೆ. ಅವರು ಆ ಗುಣಗಳಿಂದ ಮೇಲಿದ್ದಾರೆ, ಗುಣಾತೀತರು. ಕೃಷ್ಣ ಕೂಡ ಗುಣಾತೀತ, ಭಕ್ತರು ಕೂಡ ಗುಣಾತೀತರು. ಆ ಗುಣ 3 ಗುಣದಿಂದ ಆಚೆ ಇದ್ದಾರೆ. ಆದ್ರೆ ಈ ಉಳಿದವರೆಲ್ಲ ಒಂದಾಗುವ ಬಯಸೋರೆಲ್ಲ ಈ 3 ಗುಣದಲ್ಲಿ ಇದ್ದಾರೆ. ಗುಣದಿಂದ ಆಚೆ ಬರ್ಲಿಕ್ಕೆ ಆಗುದು ಯಾವಾಗ? ಭಗವಂತನ ಸೇವೆಯಲ್ಲಿ ತೊಡಗಿದ್ರೆ ಮಾತ್ರ. ಆದ್ರೆ ಅವರು ಒಪ್ಪುದಿಲ್ಲ ಭಗವಂತನನ್ನು. ರಾಂಗ್ ಕನ್ಕ್ಲೂಷನ್. ಶರಣಾತ್ಮರಿಂದ ಅವರು ಮಾಯಪಾಶಗಳನ್ನು ಮೀರಿದವರು. ಬ್ರಹ್ಮದೇವನು ಪರಿಶುದ್ಧ ಭಕ್ತ. ಅವನು ಐಕ ಪ್ರಪಂಚದ ಪ್ರಥಮ ಪ್ರಧಾನ ದೇವತೆ ಆಗಿದ್ದು ಅನೇಕ ಅದ್ಭುತಗಳನ್ನು ಸಾಧಿಸುವ ಸಾಮರ್ಥ್ಯವುಳ್ಳವನಾದರೂ ಅಲ್ಪಜ್ಞಾನಿ ಭಕ್ತೇತರಂತೆ ಎಂದಿಗೂ ಭಗವಂತನಿಗೆ ಒಂದಾಗುವ ಉದ್ದಟನದ ಯೋಜನೆಯನ್ನು ಮಾಡಲಾರ. ನೋಡಿ, ಒಂದಾಗುವ ಇಚ್ಛೆ ಅವನಿಗೆ ಇಲ್ಲ ಬ್ರಹ್ಮನಿಗೆ. ವಾಟ್ ಅಂದ್ರೆ ಟಾಪ್ ಮೋಸ್ಟ್ ಅವ ಬ್ರಹ್ಮ, ಅವನಿಗೆ ಇಚ್ಛೆ ಇಲ್ಲ. ಅಲ್ಪಜ್ಞಾನಿಗಳು ದೇವರಲ್ಲಿ ಒಂದಾಗುವ ಮಿಥ್ಯಾಕಲ್ಪನೆಯಿಂದಾಗಿ ಗರ್ವಿತರಾದಾಗ ಬ್ರಹ್ಮದೇವನಿಂದ ಪಾಠ ಕಲಿಬೇಕು, ಬ್ರಹ್ಮದೇವನಿಂದ ಕಲಿಬೇಕಂತ. ವಾಸ್ತವವಾಗಿ ಬ್ರಹ್ಮನು ಜೀವಿಗಳನ್ನು ಸೃಷ್ಟಿಸುವುದಿಲ್ಲ. ಅವನಿಗೆ ಸೃಷ್ಟಿಯ ಪ್ರಾರಂಭದಲ್ಲಿ ಜೀವಿಗಳಿಗೆ ಪೂರ್ವ ಕಲ್ಪದಲ್ಲಿನ ಅಂದ್ರೆ ಬೇರೆ ಬೇರೆ ಕಲ್ಪ ಉಂಟು. ಕಲ್ಪ ಅಂದ್ರೆ ಬ್ರಹ್ಮನ 100 ವರ್ಷಕ್ಕೆ ಬ್ರಹ್ಮ ಕೂಡ ಮಹಾವಿಷ್ಣು ಒಳಗೆ ಹೋಗ್ತಾನೆ. ಹಾಗಾಗಿ ಬೇರೆ ಬೇರೆ ಕಲ್ಪದಲ್ಲಿ ಎಂತ ಆಗ್ತದೆ, ಎಂಡ್ ಆಗುವಾಗ ಎಲ್ಲರೂ ಬ್ರಹ್ಮ ಮತ್ತೆ ಎಲ್ಲ ಜೀವಿಗಳು ಮಹಾವಿಷ್ಣು ಒಳಗೆ ಹೋಗ್ತಾರೆ. ಮಹಾವಿಷ್ಣು ಆಗ ಇನ್ನೇಲ್ ಮಾಡುವಂಥದ್ದು, ಎಕ್ಸೈಲ್ ಮಾಡುವಾಗ ಎಲ್ಲರೂ ಹೊರಗೆ ಬರ್ತಾರೆ. ಹಾಗೆ ಅದನ್ನು ಹೇಳುವಂಥದ್ದು ಇಲ್ಲಿ ನೋಡಿ. ವಾಸ್ತವವಾಗಿ ಬ್ರಹ್ಮನ ಜೀವಿಗಳನ್ನು ಸೃಷ್ಟಿಸಿದಲ್ಲ. ಸೃಷ್ಟಿಯ ಪ್ರಾರಂಭ ಜೀವಿಗಳಿಗೆ ಪೂರ್ವ ಕಲ್ಪದಲ್ಲಿನ ಅವರ ಕರ್ಮಾನುಸಾರ ಬೇರೆ ಬೇರೆ ದೇಹ ರೂಪಗಳು ನೀಡಲು ಬ್ರಹ್ಮನಿಗೆ ಶಕ್ತಿ ನೀಡಲ್ಲ. ಅವನಿಗೆ ಬೇರೆ ಬೇರೆ ರೂಪ ನೀಡಲಿಕ್ಕೆ ಶಕ್ತಿ ಕೊಟ್ಟಿದ್ದಾನೆ ಅಷ್ಟೇ ಭಗವಂತ. ಜೀವಿಗಳನ್ನು ನಿದ್ರಾವಸ್ಥೆಯಿಂದ ಎಬ್ಬಿಸಿ, ನಿದ್ರಾವಸ್ಥೆ ಅಂದ್ರೆ ಅದೇ ಮಹಾವಿಷ್ಣು ಒಳಗೆ ಹೋಗುವಂಥದ್ದು ಎಲ್ಲರೂ ಬ್ರಹ್ಮನ ಇದಾಗುವಾಗ, ಮತ್ತೆ ವಾಪಸ್ ಹೊರಗೆ ಬರುವಂಥದ್ದು. ಎಬ್ಬಿಸಿ
ಅವರನ್ನು ಯೋಗ ಕಾರ್ಯಗಳಲ್ಲಿ ತೊಡಗಿಸುವುದು ಬ್ರಹ್ಮದೇವನ ಕರ್ತವ್ಯ. ಅಂದ್ರೆ ಬ್ರಹ್ಮನ ಕಲ್ಪ ಅಂದ್ರೆ ದಿನ ಆದ ಕೂಡಲೇ ಬ್ರಹ್ಮ ಮಲಗಲಿಕ್ಕೆ ಹೋಗ್ತಾನೆ. ಒಂದು ಕಲ್ಪ ಆದ ಕೂಡಲೇ ಮಲಗಲಿಕ್ಕೆ ಹೋಗ್ತಾನೆ, ಮತ್ತೆ ಆರಾಮ್ಸೆ ಮಲಗ್ತಾನೆ. ಆಗ ಎಲ್ಲವೂ ಎಂತಾಗ್ತದೆ, ಡಿವಾಸ್ಟೇಷನ್ ಆಗ್ತದೆ. ಪಾರ್ಷಲ್, ಫುಲ್ ಅಲ್ಲ ಡಿವಾಸ್ಟೇಷನ್, ಪಾರ್ಷಲ್ ಡಿವಾಸ್ಟೇಷನ್. ಮತ್ತೆ ಬ್ರಹ್ಮ ಬೆಳಿಗ್ಗೆ ಹೇಳ್ತಾನೆ, ಎದ್ದು ಸೃಷ್ಟಿ ಮಾಡ್ತಾನೆ, ವಾಪಸ್ ಎಂತ ಹೇಳುವಂಥದ್ದು ಕ್ರಿಯೇಷನ್ ಆಗ್ತದೆ. ಹಾಗಾಗಿ ಪೂರ್ವಕಲ್ಪದಲ್ಲಿ ಹೇಗಿದ್ದಾರೆ ಮತ್ತೆ ಅವರು ವಾಪಸ್ ಅವರ ಕರ್ಮಾನುಸಾರವಾಗಿ ದೇಹ ಕೊಡ್ತಾನೆ. ಹಾಗೆ ಮತ್ತೆ ಬ್ರಹ್ಮನ ಹಾಗೆ 100 ವರ್ಷ ಆಗುವಾಗ ಬ್ರಹ್ಮ ಮತ್ತೆ ಎಲ್ಲ ಜೀವಿಗಳು ಮಹಾವಿಷ್ಣು ಒಳಗೆ ಹೋಗುವಂಥದ್ದು. ಬ್ರಹ್ಮನ ಮನಸ್ಸು ಇಚ್ಛೆ, ಓಕೆ, ಯೋಗ ಕಾರ್ಯದಲ್ಲಿ ತೊಡಗಿಸುವುದು ಬ್ರಹ್ಮದೇವನ ಕರ್ತವ್ಯ. ಜೀವಿಗಳ ವಿವಿಧ ವರ್ಗಗಳು ಬ್ರಹ್ಮನು ಮನಸ್ಸೋ ಇಚ್ಛೆ ಸೃಷ್ಟಿಸಿದಲ್ಲ, ಜೀವಿಗಳಿಗೆ ಕಾಯಕ ಮಾಡಲು ಅನುಗುಣವಾಗುವಂತೆ ವಿವಿಧ ವರ್ಗದ ದೇಹವನ್ನು ನೀಡುವ ಕೆಲಸವನ್ನು ಅವನಿಗೆ ವಹಿಸಲಾಗಿದೆ. ಅವನಿಗೆ ಆ ಜಾಬ್ ಕೊಟ್ಟಿದ್ದಾನೆ ಭಗವಂತ, ಅನುಗುಣವಾಗುವಂತ ನೋಡಿ ವಿವಿಧ ದೇಹದ ವರ್ಗಗಳನ್ನು ಅವನು ಕೊಡ್ತಾನೆ. ಇಷ್ಟಿದ್ದರೂ ತಾನೊಂದು ಸಾಧನ ಮಾತ್ರ ಎಂಬುದನ್ನು ಅವನು ಪ್ರಜ್ಞಾಪೂರ್ವಕವಾಗಿ ಅರಿತಿದ್ದಾನೆ. ನೋಡಿ, ನಾನು ಇನ್ಸ್ಟ್ರೂಮೆಂಟ್, ಕೃಷ್ಣನಿಗೆ ಈ ಕೆಲಸ ಕೊಟ್ಟಿದ್ದಾನೆ, ಮಾಡ್ತಾ ಇದ್ದಾನೆ ಅಷ್ಟೇ. ಆದ್ದರಿಂದಲೇ ತಾನು ಪರಂಪ್ರಭು ಭಗವಂತ ಎಂದು ಯೋಚಿಸಲಾಗದು. ಭಗವದ್ಭಕ್ತರು ಭಗವಂತ ಗೊತ್ತುಪಡಿಸಿದ ವಿಶಿಷ್ಟ ಕಾರ್ಯಗಳಲ್ಲಿ ನಿರತರಾಗಿರುತ್ತಾರೆ. ಅಂತ ಕರ್ತವ್ಯಗಳು ಭಗವಂತನಿಂದ ಆದೇಶಿತವಾದ್ದರಿಂದ ಯಾವುದೇ ವಿಘ್ನವಿಲ್ಲದೆ ಯಶಸ್ವಿಯಾಗಿ ನೆರವೇರುತ್ತದೆ. ಭಕ್ತರಿಗೆ ಗೊತ್ತಿರುತ್ತದೆ, ಮತ್ತೆ ಅದು ಭಗವಂತನ ಆದೇಶ ಪ್ರಕಾರ ಆಗುವಂಥದ್ದು. ಹಾಗಾಗಿ ಅಲ್ಲಿ ವಿಘ್ನ ಬರುವುದಿಲ್ಲ. ಯಶಸ್ಸಿನ ಕೀರ್ತಿಯು ಕರ್ತೃವಿಗಲ್ಲ, ಭಗವಂತನಿಗೆ ಸಲ್ಲುತ್ತದೆ. ನೋಡಿ, ಕೃಷ್ಣನಿಗೆ ಸಲ್ಲುವಂಥದ್ದು. ಯಾಕಂದ್ರೆ ಸರ್ವಕಾರಣ ಅವ. ಆದರೆ ಅಲ್ಪಜ್ಞಾನಿಗಳು ಆ ಕೀರ್ತಿಯು ತಮಗೆ ಸೇರಿದೆ ಎಂದು ಭಾವಿಸಿ ಭಗವಂತನಿಗೆ ಕವಡೆ ಕಿಮ್ಮತ್ತನ್ನು ನೀಡುವುದಿಲ್ಲ. ಅದು ಭಕ್ತರಲ್ಲದ ವರ್ಗದವರ ಲಕ್ಷಣ. ಭಕ್ತರು ಯಾವಾಗ ಕ್ರೆಡಿಟ್ ಕೃಷ್ಣನಿಗೆ ಕೊಡ್ತಾರೆ, ಅಭಕ್ತರು ಅವರಿಗೆ ಕ್ರೆಡಿಟ್. ಎಸ್, ಓಕೆ. ನಾವೀಗ ಇದನ್ನು ಮಾಡುವ. ಇವತ್ತು ಪಾನಿಯಾಟಿ ಫೆಸ್ಟಿವಲ್ ಬಗ್ಗೆ ತಿಳಿಸ್ತೇನೆ. ಪಾನಿಹಟ್ಟಿ ಎಸ್, ಕೃಷ್ಣ ಚೈತನ್ಯ. ಕೃಷ್ಣ, ಒಂದು ನಿಮಿಷ. ಪಾನಿಹಟ್ಟಿ ಫೆಸ್ಟಿವಲ್, ಓಕೆ. ನೋಡಿ, ಹೇಗೆಂದ್ರೆ ರಘುನಾಥ್ ದಾಸ್ ಗೋಸ್ವಾಮಿ, ಈ 6 ಗೋಸ್ವಾಮಿ ಒಂದು ರಘುನಾಥ್ ಗೋಸ್ವಾಮಿ ಅಂದ್ರೆ ಹಿರಣ್ಯ ಮಜುಮ್ದಾರ್ದು ಮಗ. ಅವ ಲ್ಯಾಂಡ್ ಲಾರ್ಡ್ ಆಗಿದ್ದ, ತುಂಬಾ ಶ್ರೀಮಂತ ಆಗಿದ್ದ. ಅವನಿಗೆ ಮೋರ್ ದೆನ್ 30,000 ಗೋಲ್ಡ್ ಕಾಯಿನ್ಸ್ ಇನ್ಕಮ್ ಇತ್ತು. ಹಾಗೆ ಚೇತಮಾವನ ಭೇಟಿ ಆಗ್ತಾನೆ ರಘುನಾಥ್ ದಾಸ್ ಗೋಸ್ವಾಮಿ. ಮತ್ತೆ ಅವನಿಗೆ ಎಂತಾಗ್ತದೆ ಅಂದ್ರೆ ಚೇತಮ ಮೂವ್ಮೆಂಟ್ಗೆ ಜಾಯ್ನ್ ಆಗ್ಲಿಕ್ಕೆ ಮನಸ್ಸು ಬರ್ತದೆ, ಇಚ್ಛೆ ಬರ್ತದೆ. ಆದ್ರೆ ಎಂತಾಗ್ತದೆ ಅಂದ್ರೆ ಸರಿಯಾದ ಅವನಿಗೆ ಅದಕ್ಕೆ ದಾರಿ ಸಿಗುವುದಿಲ್ಲ. ಕಡೆಗೆ ಮನೆ ಬಿಡ್ಲಿಕ್ಕೆ ಹೋಗ್ತಾನೆ. ಅವನಿಗೆ ತಂದೆ ಒಂದು ಮದುವೆ ಮಾಡಿಸ್ಕೊಡ್ತಾನೆ. ಹೆಂಡತಿ ತುಂಬಾ ಸುಂದರ ಇರ್ತಾಳೆ, ಅದು ಕೂಡ ಅವನಿಗೆ ಇಚ್ಛೆ ಇರುವುದಿಲ್ಲ. ಆದ್ರೆ ಅವನ ಹಿಂದೆ ಗಾಡ್ಸ್ ಅನ್ನೆಲ್ಲ ಬಿಡ್ತಾನೆ. ಯಾರು? ಅವನ ತಂದೆ. ಕಡೆಗೆ ಅವ ಹೇಗೆ ಮಾಡಿದ ಅಲ್ಲಿಂದ ಬಿಟ್ಟು ಹೋಗ್ಲಿಕ್ಕೆ ಆಗುದಿಲ್ಲ. ಕಡೆಗೆ ಒಮ್ಮೆ ನಿತ್ಯಾನಂದ ಪ್ರಭು ಬರುವಂತದ್ದು ಎಲ್ಲಿಗೆ? ಅದೇ ಪಾನಿಹಟ್ಟಿ ಪ್ಲೇಸ್ಗೆ. ಅಲ್ಲಿ
ರಘುನಾಥ ಸ್ವಾಮಿ ಹೋಗಿ ಅಡ್ಡ ಬೀಳುವಂಥದ್ದು, ಸರೆಂಡರ್ ಆಗುವಂಥದ್ದು. ಆಗ ನಿತ್ಯಾನಂದ ಪ್ರಭು ಹೇಳ್ತಾರೆ ಎಂತಂದ್ರೆ, ನಿನಗೆ ಚೈತನ್ಯ ಮಹಾಪ್ರಭು ಕೃಷ್ಣ ಬೇಕು, ವಿದೌಟ್ ಗುರು ಇಲ್ಲದೆ ಬೇಕು. ಅದು ಹೇಗೆ ಆಗ್ತದೆ? ಆಗುವುದಿಲ್ಲ. ಚೈತನ್ಯ ಮಹಾಪ್ರಭು ಸಿಗುವಂಥದ್ದು ಗುರು. ಹಾಗಾಗಿ ಅಲ್ಲಿ ನಿತ್ಯಾನಂದ ಪ್ರಭು ಹೇಳ್ತಾರೆ, ಓಕೆ, ನೀನು ನಮ್ಮನ್ನು ಪ್ಲೀಸ್ ಮಾಡು, ಇಲ್ಲಿ ತುಂಬ ಮಂದಿ ಬಂದಿದ್ದಾರೆ, ನೀನು ಇಲ್ಲಿ ಒಂದು ಉತ್ಸವ ಮಾಡು. ಹಾಗೆ ತುಂಬ ಶ್ರೀಮಂತವ ಅವ ಅಲ್ಲಿ ಫೆಸ್ಟಿವಲ್ ಮಾಡುವಂಥದ್ದು. ಅಂದರೆ ಈ ಚಿಪ್ ರೈಸ್ ವಿತ್ ಮಿಲ್ಕ್ ಇದು ಮತ್ತು ಐಟಮ್, ಮತ್ತೆ ಚಿಪ್ ರೈಸ್ ವಿತ್ ದಹಿ ಅದು ಐಟಮ್ ಮಾಡಿ ಫೀಸ್ಟ್ ಮಾಡುವಂಥದ್ದು. ಆಗ ಅಲ್ಲಿ ಅಂತ ಅಂದ್ರೆ ಚೈತನ್ಯ ಮಹಾಪ್ರಭು ಕೂಡ ಬರ್ತಾರೆ. ಅಂದ್ರೆ ಚೈತನ್ಯ ಮಹಾಪ್ರಭು ರಘುನಾಥ ದಾಸ್ ಗೋಸ್ವಾಮಿಗೆ ಕಾಣಿಸ್ತಾರೆ. ಮತ್ತೆ ಅಲ್ಲಿಂದ ಅವನಿಗೆ ಆ ಮನೆ ಬಿಟ್ಟು ಹೋಗ್ಲಿಕ್ಕೆ ಆಗ್ತದೆ. ಅಂದ್ರೆ ಕೃಷ್ಣ ಭಜನೆಯಲ್ಲಿ ನಾವು ಸೀರಿಯಸ್ ಆಗಬೇಕಂದ್ರೆ ಗುರು ಬೇಕಂತ ಇದರ ಅರ್ಥ. ಎಸ್, ಇದನ್ನು ನಾವು ತಿಳಿಯುವ. ಓಕೆ, the Chidadai Mahotsav, also known as Chip Rice Festival of Paniyati, is a yearly celebration of the pastime of Srila Raghunath Das Goswami and Lord Nityananda Prabhu. This astonishing pastime took place on the banks of Ganges at Paniyati, which is just north of Kolkata. Lord Chaitanya and his associates enjoyed many transcendental pastimes here. Chidadai Mahotsav remembers how the Lord mercifully reciprocated with his devotees by arranging through Nityananda Prabhu and Raghunath Dasa to provide the ecstatic feast of yogurt and chipped rice, along with various other nectar foodstuffs. Linked below is an expert from Chaitanya Charitamrita Antya Leela, chapter 6, which describes this wonderful pastimes in details. The chipped rice festival took place just before the monsoon, when it is very hot, 45 to 50 degrees. Andre ee time alli June starting alli magi 80 to 90% humidity. Essentially, the most cooling of foodstuffs were offered. Cool yogurt, dahi, and chip rice chida were offered with sugar, bananas, milk, sweets, and cakes. Our feast menu begins with the Ganges. Okay, rain before. Okay, a light and simple cracked urad dal is offered. Okay, idella food idu. Idu bad. Okay, now direct. Savory. Milk, sweet, cake, okay. Srila Raghunath Das gave up eating all foodstuff after the departure from the world of Srila Sanatana, and from that time, Raghunatha would only take buttermilk in a leaf cup. Enta tapasya nodi. He continued in this way until the departure of Rupa Goswami, after which Raghunath gave up all eating and drinking in honor of this topmost associate of the Lord. We offer banana leaf cup of buttermilk. Okay. The feast is complete with a tart lime cooler blending. Okay, ginger, Paniyati. Okay, where is Paniyati? Paniyati is located on the bank of Ganges, 10 miles north of Kolkata, north 24 Parganas north, affordable day of Kolkata. Yes, in West Bengal, India. It is a site of many wonderful spiritual pastimes of Chaitanya Mahaprabhu and his close personal associates. In this region, at this time of year, June pre-monsoon, is so hot, often up in the timid to high. Okay, same as they. In the village of Paniyati, Raghunath Das obtained an interview with Nityananda Prabhu, who was accompanied by many kirtan performers, servants, and others. Sitting on a rock under a tree on the bank of Ganges, Lord Nityananda seemed as effulgent hundreds and thousands of rising suns. Nodi, tumba effulgence kanta idda Nityananda Prabhu. Many devotees sat on the ground surrounding him. Seeing the influence of Nityananda Prabhu, Raghunath Das was astonished. Tumba khushi aayta avanige. Raghunath Das was. Raghunath Das offered his obeisances by falling prostrate on the Dandavat at a distance place, and the servant Nityananda Prabhu pointed out, there is a Raghunath Das offering your obeisances. Hearing this, Lord Nityananda Prabhu said, you are a thief. Not a thief, yake? You have come to see me. Come here. Today I shall punish you. The Lord called him, but Raghunath Das did not go near the Lord. Then the Lord forcibly caught him and placed his lotus feet upon Raghunath Das' head. Nityananda Prabhudu lotus feet, padavanu lotus feet annu Raghunath Das Goswamige talege touch ಮಾಡ್ತಾರೆ. Make a festival and feed all my associates yogurt and chip rice.
Hearing this, Raghunath Das was greatly pleased. Raghunath Das brought chipped rice, yogurt, milk, sweets, made sugar, bananas, and other eatables and placed him all around. As soon as they heard that a festival was going to be held, all kinds of brahmanas and other gentlemen began to arrive. Thus there were innumerable people. Seeing the crowd increasing, Raghunath Das arranged to get more eatables. Just tartare. He also brought 2 to 400 large round pots. He also obtained 5 or 7 especially large earthen pots, and in these pots a brahmana began soaking chipped rice for the satisfaction of Lord Nityananda. In one place, chipped rice was soaked in hot milk. Hot milk anda innondu kadeyinda yogurt andre ee curd, large pots. Then half the rice was mixed with yogurt, sugar and bananas. The other half was mixed with condensed milk and special type of banana known as Kanapa Kala. Okay. Then sugar, clarified butter, and camphor were added. After Nityananda Prabhu had changed his clothes for a new one, on a raised platform, the Brahmana brought before his 7 huge pots. Okay. On that platform, all the most important associates of Sri Nityananda Prabhu as well as other important men sat down in a circle around the Lord. Among them were Ramadasa, Sundarananda, Gadadharadasa, Murari, Kamalakara, Sadashiva, Purandara, Dhananjaya, Jagadisha, Parameshwaradasa, Mahesha, Gauridasa, and Hoda Krishnadasa were also there. Similarly, Udarana, Datta, Thakura, and many other personages of Lord sat on the raised platform with Nityananda Prabhu. No one could count them all. Hearing about the festival, all kinds of learned scholars, brahmanas and priests went there. Lord Nityananda Prabhu honored them and made them sit on the raised platform with him. Everyone was offered 2 earthen pots. In one was put chipped rice with condensed milk, and in other chipped rice with yogurt. All thereafter people sat in groups around the platform. No one could count how many people there were. Each and every one of supplied earthen pots. Okay. At the time, Raghav Pandit, okay. Yes, Lord Nityananda replied, "Let me eat all this foodstuff here during the day, and I shall eat at your home at night. I belong to a community of cowherd boys, and therefore I generally have many cowherd associated with me. I am happy when we eat together in a picnic like this by the sandy bank of the river." Lord Nityananda made Raghava Pandit sit down and had 2 pots delivered to him also. Yes, no, this is important. Okay. When chipped rice had been served to everyone, Lord Nityananda Prabhu in meditation brought Chaitanya Mahaprabhu. Chaitanya Mahaprabhu. When Chaitanya Mahaprabhu arrived, Lord Nityananda Prabhu stood up. They then saw how the others were enjoying the chipped rice with yogurt, condensed milk. From each and every pot, Lord Nityananda Prabhu took 1 morsel of chipped rice and pushed it into the mouth of Chaitanya Mahaprabhu as a joke. In this way, Lord Nityananda was walking through all the groups of eaters, and all the Vaishnavas standing there were seeing the fun. No one could understand what Nityananda Prabhu was doing. Some, however, who were very fortunate could see that Lord Chaitanya Mahaprabhu was also present. Yaar tumba fortunate avri kaantade illade illa. Then Nityananda Prabhu smiled and sat down. On his right side, he kept 4 pots of chipped rice that had been made from boiled paddy. Lord Nityananda offered Sri Chaitanya Mahaprabhu a place and had him sit down. Then together 2 brothers began eating chipped rice. Seeing Lord Chaitanya Mahaprabhu eating with him, Lord Nityananda Prabhu became very happy. Not Nityananda Prabhu kelsa enta andre Chaitanya Mahaprabhu please ಮಾಡ್ಲಿಕ್ಕೆ, ಬಲರಾಮನ ಕೆಲಸ ಕೃಷ್ಣ please ಮಾಡ್ಲಿಕ್ಕೆ. Very happy and exhibited varieties of ecstatic love. Lord Nityananda Prabhu ordered, "All of you eat," chanting the holy name of Hari. Immediately the holy names Hari Hari resounded, filling the entire universe. When all the Vaishnavas were chanting the holy names Hari Hari and eating, they remembered how Krishna and Balram ate with their companions. Krishna Balram kuda aa riti tinta idru. The cowherd boys on the bank of the Yamuna. Sri Chaitanya Mahaprabhu and Lord Nityananda Prabhu
are extremely merciful and liberal. Tumba kripe ante. It was Raghunatha's good fortune that they accepted all these dealings. ಈಗ ಭಗವಂತ ನಮ್ಮಿಂದ ಇದನ್ನು ಆಕ್ಸೆಪ್ಟ್ ಮಾಡಿದರೆ ನಮ್ಮ ಫಾರ್ಚ್ಯೂನ್, ನಮ್ಮ ಅದೃಷ್ಟ. ಹಾಗಾಗಿ ಈಗ ನಾವು ಮನೆಯಲ್ಲಿ ಎಲ್ಲಾದ ಮನೆ ಡಿವೋಟೀಸ್ ಮನೆಯಲ್ಲಿ ನಾವೊಂದು ಫೀಸ್ಟ್ ಮಾಡೋದಾದ್ರೆ ಅದು ನಮ್ಮ ಫಾರ್ಚ್ಯೂನ್, ನಮಗೆ ಅದೊಂದು ಅದೃಷ್ಟ, ಭಾಗ್ಯ ಸಿಗುವಂಥದ್ದು. ಹಾಗೆ ರಘುನಾಥದಾಸ ಆ ರೀತಿ ಅಂದ್ರೆ ಯೋಚನೆ ಮಾಡಿ. ಇಟ್ ವಾಸ್ ದ ರಘುನಾಥದಾಸ್ ಗುಡ್ ಫಾರ್ಚ್ಯೂನ್ dealing. We can understand that the influence mercy of Nityananda Prabhu is so powerful that he induced Lord Chaitanya Mahaprabhu to come and eat cheap rice. Nityananda Prabhu ಎಷ್ಟು ಪವರ್ಫುಲ್ ಅಂದ್ರೆ ಚೈತನ್ಯ ಮಹಾಪ್ರಭುನಲ್ಲಿ ಬರಿಸಿದ್ರು on the bank of the Ganges. All the confident devotees who were covered boys headed by Sri Ramadasa were absorbed in ecstatic love. They thought the bank of the Ganges to be the bank of Yamuna. When the shopkeepers of many other villages heard about festival, they arrived there to sell cheap rice, yogurt, sweetmeats and bananas. As they came, bringing all kind of food, Raghunathas purchased it all. Everyone purchased ಮಾಡಿ, ಯಾಕಂದ್ರೆ ಅವ್ರು ತುಂಬಾ ಶ್ರೀಮಂತ. He gave them the price for their goods, ಹಣ ಕೊಟ್ಟರು, and later fed them in very same food. Anyone who came to see how these funny things were going on was also fed cheap rice, yogurt and bananas. After Lord Nityananda Prabhu finished eating, he washed his hand and mouth and gave Raghunathas the food remaining in the 4 pots. ನೋಡಿ, ಇದು ತುಂಬಾ ಇಂಪಾರ್ಟೆಂಟ್. ರಿಮೈನಿಂಗ್ ಫುಡ್ ಅಂದ್ರೆ ಉಳಿದ ಈ ಶೇಷ ಭಾಗವನ್ನು ಕೊಡ್ತಾರೆ. There was a food remaining in the 3 pots, 3 other big pots of Lord Nityananda, and the Brahmana distributed to all the devotees, giving a morsel to each. Then a Brahmana brought flower garland, placed the garland on Nityananda Prabhu's neck, and smeared sandalwood pulp all over his body. When a servant brought betel nuts and offered them to Lord Nityananda, the Lord smiled and chewed them. With his own hands, Lord Nityananda Prabhu distributed to all the devotees whatever flower garlands, sandal pulp and betel nuts remained. After receiving the remains of food left by Lord Nityananda Prabhu, Raghunathas was greatly happy, ate some and distributed the rest among his own associates. Thus, I have described the pastime of Lord Nityananda Prabhu in relation to the celebrated festival of cheap rice and yogurt. Yes, is the Chaitanya Charitamrita translations. Okay, Krishna Chaitanya.